ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಗೋರಕ್ಷಣೆ ಹೆಸರಿನಲ್ಲಿ ಈ ದೇಶದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದನೆ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ ಇದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಬಿಜೆಪಿ ಬಿಜೆಪಿ RSS ನ ಕೂಸು ಬಿಜೆಪಿ ಇಡೀ ದೇಶದಲ್ಲಿ ಅದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸ್ಕೊಂಡು ಹೋಗ್ತಾ ಇದೆ. ಯಾಕೆಂದ್ರೆ ಅದರಿಂದ ಅದಕ್ಕೆ ಅಧಿಕಾರ ಪಡೆದುಕೊಳ್ಳುವಂತಹ ಹಾದಿ ಸಿಗುತ್ತೆ. ಸೊ ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಇಲ್ಲಿಯವರೆಗೆ ಗೋರಕ್ಷಣೆ ಅನ್ನುವಂಥದ್ದು ಎಲ್ಲ ರೀತಿಯಾದಂತಹ ಅಪರಾಧಗಳಿಂದ ರಕ್ಷಣೆ ಕೊಡುವಂತಹ ರಕ್ಷಾ ಕವಚವಾಗಿ ನಿಂತ್ಕೊಂಡಿದೆ. ಅದನ್ನ ಬಳಸ್ಕೊಂಡು ನಿರುದ್ಯೋಗಿಗಳು, ಪುಡಾರಿಗಳು, ಪುಂಡರು, ಲುಚ್ಚ, ಲಫಂಗ ಯಾರ್ಯಾರೋ ಏನು ಬೇಕಾದರೂ ಮಾಡಬಹುದು. ಮುಸ್ಲಿಮರನ್ನ ನಾವು ಹೇಗೆ ಬೇಕಾದರೂ ವಸೂಲಿ ಮಾಡಬಹುದು, ಲೂಟಿ ಮಾಡಬಹುದು, ಹಲ್ಲೆ ಮಾಡಬಹುದು, ಕೊಲೆ ಮಾಡಬಹುದು, ಹೀಗೆಲ್ಲ ಓಡಾಡ್ಕೊಂಡಿದ್ದಾರೆ. ಬಟ್ ಈಗ ರೈತರಿಗೆ ಅದು ನಷ್ಟವನ್ನ ಉಂಟು ಮಾಡೋದಕ್ಕೆ ಶುರುವಾಗಿದೆ. ಸೊ ರೈತರು ತಿರುಗು ಬೀಳ್ತಾ ಇದ್ದಾರೆ. ಸೊ ಇತ್ತೀಚೆಗೆ ನಡೆದಂತಹ ರೈತರ ತಿರುಗು ಬೀಳುವಿಕೆ ಬಗ್ಗೆ ಒಂದಷ್ಟು ಪರಿಚಯವನ್ನ ಮಾಡಿಸ್ತೀನಿ. ಅದು ಪಶ್ಚಿಮ ಬಂಗಾಳದಲ್ಲಿ ಶುರುವಾಯಿತು. ರೈತರು ತಿರುಗು ಬೀಳೋದು ಕರ್ನಾಟಕಕ್ಕೆ ಈಗ ಕಾಲಿಟ್ಟಿದೆ. ಮೊನ್ನೆ ಹಾಸನದಲ್ಲಿ ದನಗಳ ಸಂತೆಯಲ್ಲಿ ನಡೆದಂತಹ ಘಟನೆಯನ್ನ ನಿಮಗೆ ನೆನಪಿಸ್ತೀನಿ. ಅದರ ಜೊತೆಗೆ ನಿನ್ನೆ ಕೊಪ್ಪಳದಲ್ಲಿ ಹಸುಗಳನ್ನ ರೈತರು ಸಾಗಿಸ್ತಿರ್ಬೇಕಾದ್ರೆ ಆ ಗಾಡಿಯನ್ನ ಅಡ್ಡ ಹಾಕಿದ್ದಾರೆ ಈ ಗೋ ಭಯೋತ್ಪಾದಕರು. 60-70 ಸಾವಿರದವರೆಗೆ ಬೇಡಿಕೆ ಇಟ್ಟಿದ್ದಾರಂತೆ. ಸೊ ರೈತರು ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಲುಚ್ಚ ಲಫಂಗಗಳಿಗೆ. ಸೊ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ನರೇಂದ್ರ ಮೋದಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಆ ನಂತರ ಹಿಂದೂ ಮುಸ್ಲಿಂ ಅಂತ ಮಾಡಿ ಜನರನ್ನ, ಇಡೀ ದೇಶದ ಜನತೆಯನ್ನ ಇಬ್ಬಾಗ ಮಾಡಿ ಅದರ ಮೂಲಕ ಸರ್ಕಾರವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಪ್ರತಿ ಚುನಾವಣೆ ಗೆದ್ದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ಯುವಕರೆಲ್ಲ ಏನು ಮಾಡಬೇಕು? ಉದ್ಯೋಗ ಇಲ್ವಲ್ಲ ಇವಕ್ಕೆ ಅಂದ್ರೆ ಅವ್ರಿಗೆ ಕಂಡಂತಹ ಹಾದಿಗಳು ಧರ್ಮ ಧರ್ಮ ರಕ್ಷಣೆ ಹೆಸರಿನಲ್ಲಿ, ಹಸು ಅನ್ನುವಂತಹ ಒಂದು ಪ್ರಾಣಿಯ ರಕ್ಷಣೆ ಹೆಸರಿನಲ್ಲಿ ಹಸುವನ್ನ ಮಾತೆ ಅಂತ ಕರೆಯುವ ಮೂಲಕ ಏನೆಲ್ಲ ನೀಚತನವನ್ನ ಮಾಡಬಹುದು ಅದನ್ನ ಮಾಡಿ ಅದಕ್ಕೊಂದು QR ಕೋಡ್ ಹಾಕೊಂಡು ಅದರಲ್ಲಿ ಭಿಕ್ಷೆ ಎತ್ತಿ ಆ ದುಡ್ಡಲ್ಲಿ ಗುಟ್ಕಾ ಹಾಕೊಳ್ಳಬಹುದು, ಪಾನ್ ಪರಾಗ್ ಹಾಕೊಳ್ಳಬಹುದು, ಎಣ್ಣೆ ಹೊಡಿಬಹುದು, ಬೇಕಾದ್ದು ತಿನ್ನಬಹುದು, ಎಲ್ಲ ಕಂತ್ರಿ ಕೆಲಸಗಳನ್ನು ಮಾಡಿಕೊಂಡು ಓಡಾಡೋದಕ್ಕೆ ಅದರಲ್ಲಿ ಬರೋ ಹಣ ಸಾಕಾಗುತ್ತೆ ಅಂತ ಕೆಲವರಿಗೆ ಮನವರಿಕೆ ಆಗೋಯ್ತು. ಅದೇ ಬೇಕಾಗಿತ್ತು ಮೋದಿ ಸರ್ಕಾರಕ್ಕೆ. ಯಾಕೆಂದ್ರೆ ಜನ, ಯುವಕರು ಈ ಕೆಲಸದಲ್ಲಿ ಬಿಸಿ ಆದರೆ ಬೇರೆ ನೌಕರಿ ಕೇಳಲ್ಲ. ಈ ಕೆಲಸದಲ್ಲಿ ಬಿಸಿ ಆದರೆ ಇದೇ ಹಿಂದೂ ಮುಸ್ಲಿಂ ಹೆಸರು ಹೇಳಿಕೊಂಡು ನಿರಂತರವಾಗಿ ಅಧಿಕಾರದಲ್ಲೂ ಉಳ್ಕೊಳ್ಳಬಹುದು ಅಂತ ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿಗೆ ಕನ್ಫರ್ಮ್ ಆಗಿದ್ದೆ ತಡ ಇವ್ರನ್ನೆಲ್ಲ ಒಂದು ರೀತಿ ಅಬ್ಬೆ ಪರಿಗಳ ತರ ಬಿಟ್ಬಿಟ್ಟಿದ್ದಾರೆ. ಹೋಗಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪ್ರಜ್ಞಾವಂತ ಯುವಕರು ಕೇಳಿದಾಗ ಮಾತ್ರ ಪಕೋಡ ಮಾರಿ ರೀಲ್ಸ್ ಮಾಡಿ ಅದು ಉದ್ಯೋಗನೇ ಅಂತ ಹೇಳ್ಕೊಂಡು ಯಮ್ಮರಿಸ್ಕೊಂಡು ಓಡಾಡ್ತಿದ್ದಾರೆ. ಸೊ ಆ ಧೈರ್ಯದ ಮೇಲೆ ಸಾಕಷ್ಟು ಲುಚ್ಚ ಲಫಂಗಗಳು ಏನೇನೋ ಹೆಸರಿನಲ್ಲಿ ಗುಂಪುಗಳನ್ನ ಕಟ್ಕೊಂಡು ಹಸು ಸಾಗಿಸೋರನ್ನ, ಹಸುದ ಮಾಂಸದ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರೋರನ್ನ, ಬೀಫ್ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿರೋರನ್ನ, ಅವರನ್ನ ಮುಸ್ಲಿಂ ಆಗಿದ್ದರೆ ಮಾತ್ರ ಹಿಂಸಿಸುವ, ಕೊಲ್ಲುವ, ದಾಳಿ ಮಾಡುವ, ಅವರಿಂದ ವಸೂಲಿ ಮಾಡುವ ಎಲ್ಲ ಕೃತ್ಯಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಆಕ್ಚುಯಲ್ ಆಗಿ ಎಕ್ಸ್ಪೋರ್ಟ್ ಬಗ್ಗೆ ಮಾತ್ರ ಇವರಿಗೆ ಬಾಯಿಗೆ ಲಕ್ವ ಹೊಡೆದಿರುತ್ತೆ, ಮಾತಾಡಲ್ಲ. ದೇಶ ಪ್ರಪಂಚದಲ್ಲಿಯೇ 2ನೇ ಅತಿ ದೊಡ್ಡ ಬೀಫ್ ಎಕ್ಸ್ಪೋರ್ಟ್ ದೇಶ ಕೂತಿದೆ. ಅದರ ಬಗ್ಗೆ ಮಾತಾಡೋದಕ್ಕೆ ಇವರಿಗೆ ಆಗಲ್ಲ. ಉತ್ತರ ಪ್ರದೇಶ ಈ ದೇಶದಲ್ಲಿ, ಭಾರತದಲ್ಲಿ ನಂಬರ್ 1 ಬೀಫ್ ರಾಜ್ಯವಾಗಿದೆ. ಅದರ ಬಗ್ಗೆ ಮಾತಾಡಲ್ಲ. ಬೇಕಾಗಿಲ್ಲ ಇವರಿಗೆ. ಅವ್ರಿಗೆ ಗೋವಿನ ಬಗ್ಗೆ ಎಲ್ಲ ಅವ್ರಿಗೆ ಆಸಕ್ತಿ ಇರೋದು. ಕಮಾಯಿ, ದುಡ್ಡು, ಕಾಸು ಇದೇ ಬೇಕಾಗಿರೋದು. ಸೊ ಇದರಿಂದ ಏನ್ ಮಾಡಿದ್ರು? ಎಲ್ಲೆಲ್ಲೂ ಸಹ ದಾಳಿಗಳು, ಹಲ್ಲೆಗಳು ಶುರುವಾದವು. ಒಂದು ಸಣ್ಣ ಬದಲಾವಣೆ ಪಶ್ಚಿಮ ಬಂಗಾಳದಿಂದ ಬರಕ್ ಶುರುವಾಯಿತು. ಏನಾಯ್ತು? ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಸುವೇಂದು ಅಧಿಕಾರಿ, ಈ ಹಿಂದೆ ಅತ್ಯಂತ ಭ್ರಷ್ಟ ಅಂತ ಬಿಜೆಪಿಯಿಂದ ಕರೆಸಿಕೊಂಡಿದ್ದಂತಹ ಆ ಸುವೇಂದು ಅಧಿಕಾರಿ, ಮಹಾನ್ ಜಾತ್ಯತೀತ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತಹ ಅದೇ ಸುವೇಂದು ಅಧಿಕಾರಿ ಬಿಜೆಪಿಗೆ ಬಂದು ಪಕ್ಕಾ ಹಿಂದುತ್ವವಾದಿ, ಕಟ್ಟರ್ ಹಿಂದುತ್ವವಾದಿಯಾಗಿ, ಕಟ್ಟರ್ ಮುಸ್ಲಿಮರ ವಿರುದ್ಧ ಮಾತನಾಡುವ ವ್ಯಕ್ತಿಯಾಗಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ.
ಆ ಮನುಷ್ಯ ಅಧಿಕಾರಕ್ಕೆ ಬಂದ ತಕ್ಷಣನೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುತ್ತೀವಿ, ಗೋವು ನಮ್ಮ ಮಾತೆ ಅಂತ. ಗೋವನಲ್ಲಿ ಹೇಳಲ್ಲ, ನಾರ್ತ್ ಈಸ್ಟ್ ಅಲ್ಲಿ ಹೇಳಲ್ಲ, ಕೇರಳದಲ್ಲಿ ಹೇಳಲ್ಲ ಇವರು ಗೋವು ನಮ್ಮ ಮಾತೆ ಅಂತ. ಅಲ್ಲಿ ಬಿಜೆಪಿಯವರೇ ಬೀಫ್ ಹಂಚ್ತಾರೆ. ಬಟ್ ಎಲ್ಲಿ ಗೋವು ವರ್ಕೌಟ್ ಆಗುತ್ತೋ ಅಲ್ಲಿ ಮಾತ್ರ, ಕೌ ಬೆಲ್ಟ್ ಅಲ್ಲಿ ಮಾತ್ರ ಇದನ್ನ ಹೇಳ್ಕೊಂಡು ಓಡಾಡ್ಕೊಂಡಿರ್ತಾರೆ. ಸೊ ಮುಸ್ಲಿಮರನ್ನ ಬೆದರ್ಸೋದಕ್ಕೆ ಹೇಳಿದ್ರು, ಬಕ್ರೀದ್ ಸಂದರ್ಭದಲ್ಲಿ ಗೋವನ್ನ ಬಲಿ ಕೊಟ್ರೆ ಹುಷಾರ್ ಅಂತ. ಸರಿ, ಮುಸ್ಲಿಮರು ಈ ಬಾರಿ ಉಲ್ಟಾ ಚಾಲಾಕಿ ತೋರಿಸಿದ್ರು, ಬುದ್ಧಿವಂತಿಕೆ ತೋರಿಸಿದ್ರು. ಏನ್ ಮಾಡಿದ್ರು? ನೀವೇನ್ ನಮಗೆ ಎಚ್ಚರಿಕೆ ಕೊಡೋದು, ನಾವ್ಯಾಕೆ ಹೆದರ್ಕೊಂಡು ಮಾಡೋದು? ನಾವು ಇನ್ನು ಮೇಲೆ ಹಸುವನ್ನ ಕಡಿಯೋದೇ ಇಲ್ಲ, ನಮಗೆ ಬೀಫೇ ಬೇಡ, ಬಕ್ರೀದ್ಗೆ ಬಕ್ರಿ ಬಲಿ ಕೊಡ್ತೀವಿ, ಕುರಿ ಮೇಕೆ ಕೊಟ್ಕೊಳ್ತೀವಿ, ಮುಗೀತು ಕತೆ ಅಂತ ಒಬ್ರು ಇಬ್ರು ನಿರ್ಧಾರ ಮಾಡಲಿಲ್ಲ, ಇಡೀ ಸಮುದಾಯ ನಿರ್ಧಾರ ಮಾಡ್ತು. ಸಾಮೂಹಿಕ ನಿರ್ಧಾರ ಆಯ್ತು. ಮೌಲ್ವಿಗಳು, ಧಾರ್ಮಿಕ ಗುರುಗಳು, ಮುಸ್ಲಿಂ ಧಾರ್ಮಿಕ ಗುರುಗಳು ಅದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಆದೇಶದ ರೀತಿಯಲ್ಲಿ ಹರಡಿಸ್ಬಿಟ್ರು. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಸಮಸ್ಯೆ ಸೃಷ್ಟಿಯಾಯಿತು. ಏನು? ಹಸು ವ್ಯಾಪಾರದಲ್ಲಿ ಹಿಂದೂಗಳೇ ತೊಡಕೊಂಡಿರೋದು. ಹಸುಗಳನ್ನ ಮಾರೋದು ಹಿಂದೂಗಳು, ಅದರಿಂದ ದುಡ್ಡು ಬರೋದು ಹಿಂದೂಗಳಿಗೆ, ಅದರಲ್ಲಿ ಬಿಸ್ನೆಸ್ ಮಾಡೋದು ಹಿಂದೂಗಳು. ಪಶ್ಚಿಮ ಬಂಗಾಳದಲ್ಲಿ ಅದು ದೊಡ್ಡ ಬಿಸಿನೆಸ್. ಅದು ಬಕ್ರೀದ್ ಸಂದರ್ಭದಲ್ಲಿ ಬಹಳ ದೊಡ್ಡ ಬಿಸ್ನೆಸ್. ಯಾಕಂದ್ರೆ 25-30 ಸಾವಿರಕ್ಕೆ ಹೋಗುವಂತಹ ಹಸು ಬೇರೆ ಸಮಯದಲ್ಲಿ ಬಕ್ರೀದ್ ಸಂದರ್ಭದಲ್ಲಿ 1 ಲಕ್ಷದವರೆಗೆ ಹೋಗುತ್ತೆ. ಯಾಕಂದ್ರೆ ಬೇಡಿಕೆ ಹೆಚ್ಚಿರುತ್ತೆ. ಮರು ಅವರು ತರುವಂತಹ ಹಸು ಎಂಥದ್ದು? ಅನಾರೋಗ್ಯಕ್ಕೆ ತುತ್ತಾಗಿರುವಂತಹದ್ದು, ವಯಸ್ಸಾಗಿ ಇನ್ನು ಕೆಲಸಕ್ಕೆ ಬಾರದಂಥದ್ದು ಹಸು, ಎತ್ತು, ಈ ರೀತಿಯಾದಂಥದ್ದು. ಅವುಗಳಿಂದ ಯಾವ ಲಾಭ ಇಲ್ಲ ರೈತರಿಗೆ. ರೈತರು ಅವುಗಳನ್ನ ಮನೇಲಿ ಇಟ್ಕೊಂಡ್ರೆ ಇವರ ಖರ್ಚಲ್ಲಿ ಅದಕ್ಕೆ ಊಟ ಹಾಕಬೇಕು. ಅದು ಸತ್ತೋದ್ರೆ ಅದನ್ನ ಎತ್ತಿ ಬಿಸಾಕೋದಕ್ಕೆ ಹಣ ಖರ್ಚು ಮಾಡಬೇಕು, ಸಾಕಷ್ಟು ಇರುತ್ತೆ. ಪ್ಲಸ್ ಬೇರೆ ದನ ಕೊಂಡ್ಕೊಳ್ಳೋದಕ್ಕೆ ಇವ್ರ ಹತ್ರ ಕಾಸಿರಲ್ಲ. ಇವ್ರೇನ್ ಮಾಡ್ತಾರೆ? ವಯಸ್ಸಾಗಿರುವಂತಹದ್ದು ಗೊಡ್ಡು ಹಸುಗಳು, ವಯಸ್ಸಾದ ಎತ್ತುಗಳು, ಕೆಲಸಕ್ಕೆ ಬಾರದ ದನಗಳನ್ನ ತಗೊಂಡು ಬಂದು ಮುಸ್ಲಿಮರಿಗೆ ಮಾರ್ತಾರೆ. ಮುಸ್ಲಿಮರು ಅದನ್ನು ಕೊಂಡ್ಕೊಂಡು ಕೈ ತುಂಬ ಕಾಸು ಕೊಡ್ತಾರೆ. ಆ ದುಡ್ಡಿನಲ್ಲಿ ಇವರು ಹೊಸ ಹಸುನೋ ಎತ್ತೋ ಕೊಂಡ್ಕೊಂಡು ಇವರ ಉಪಯೋಗಕ್ಕೆ ಬಳಸ್ಕೊಳ್ತಾರೆ, ಹಣನೂ ಉಳಿಯುತ್ತೆ. ಅದನ್ನ ಕಟ್ ಮಾಡ್ದಂಗ ಆಗೋಯ್ತು ಪಶ್ಚಿಮ ಬಂಗಾಳದಲ್ಲಿ. ರೈತರು ತಿರುಗಿ ಬಿದ್ದು ಬಿಟ್ರು. ರೈತರು ತಿರುಗಿ ಬಿದ್ದಿದ್ದೇ ತಡ, ಅಲ್ಲಲ್ಲಿ ಪ್ರತಿಭಟನೆಗಳೇ ಶುರುವಾಯ್ತು. ಹಿಂದೂಗಳು ಶಾಪ ಹಾಕೋಕ್ ಶುರು ಮಾಡಿದ್ರು ಬಿಜೆಪಿಗೆ, ಕ್ಯಾಕರ್ಸ್ ಊಗಿದ್ರು. ಆದ್ರೆ ಈ ಉಗಿದವರಲ್ಲಿ ಅರ್ಧಕ್ಕರ್ಧ ಜನ ಬಿಜೆಪಿಗೆ ವೋಟ್ ಹಾಕೋರು, ಮುಸ್ಲಿಮರನ್ನ ದ್ವೇಷ ಮಾಡೋರೆ. ಮುಸ್ಲಿಮರಿಗೆ ಮಾರುವಾಗ ಮಾತ್ರ ನಗ್ನಗ್ತಾ ಮಾರ್ಬಿಟ್ಟು ಆ ನಂತರ ಹಿಂಬಾಗಿಲಿಂದ ಹೋಗಿ ಗೋರಕ್ಷಕರು ಅನ್ನೋ ಭಯೋತ್ಪಾದಕರು ಫೋನ್ ಮಾಡಿ ಇಂಥ ಗಾಡಿಯಲ್ಲಿ ಹಸು ಹೋಗ್ತಾ ಇದೆ, ಅಡ್ಡ ಹಾಕೊಳ್ಳಿ ಅಂತ, ನಿಮ್ ಕೆಲಸ ನೀವು ಮಾಡಿ ಅಂತ ಹಾಕಿ ಕೊಡುವಂತಹ ನೀಚ ಮನಸ್ಥಿತಿಯವರೂ ಇದ್ದಾರೆ. ಇಲ್ಲ ಅಂತಲ್ಲ, ಅಂತಹ ನೀಚ ಮನಸ್ಥಿತಿಯವರು ಇದ್ದಾರೆ. ಸೊ ಅಂಥವ್ರಿಗೂ ಸಹ ಸಿಟ್ಟು ಬಂದ್ಬಿಡ್ತು. ಅಯ್ಯೋ, ನಮ್ಮ ಬಿಸ್ನೆಸ್ ಹೋಯ್ತು, ನಮ್ಮ ಸಂಪಾದನೆ ಹೋಯ್ತು, ಏನ್ ಮಾಡೋದು? ಈ ಮುದಿ ಹಸುನ ಕಟ್ಕೊಂಡು, ಈ ಗೊಡ್ಡು ಹಸುನ ಕಟ್ಕೊಂಡು, ಈ ಕೆಲಸಕ್ಕೆ ಬಾರದ ದನಗಳನ್ನ ಕಟ್ಕೊಂಡು ನಾವೇನ್ ಮಾಡಬೇಕು, ಈ ಎತ್ತನ್ನ ಏನ್ ಮಾಡಬೇಕು ಅನ್ನೋ ಚಿಂತೆ ಅವ್ರಿಗೆ ಶುರುವಾಯ್ತು. ಎಲ್ಲಿ ಬಿಡೋದು, ಏನ್ ಮಾಡೋದು ಅನ್ನುವಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಆಘಾತ ಆಗೋಯ್ತು. ಸೊ ಅವರು ಬೈಯೋದಕ್ಕೆ ಶುರು ಮಾಡಿದ್ರು ಬಿಜೆಪಿನ. ಬೈಯೋದಕ್ಕೆ ಯಾವಾಗ ಶುರು ಮಾಡಿದ್ರು, ಅಲ್ಲಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಲ್ಪ ಬದಲಾವಣೆ. ಬಕ್ರೀದ್ಗೆ ದನ ಕಡಿಬಹುದು, ಆದ್ರೆ 2 ಕಂಡೀಷನ್. ಒಂದು, ಬಯಲಲ್ಲಿ ಕಡಿಯುವ ಹಾಗಿಲ್ಲ, ರಕ್ತ ರೋಡ್ಗೆಲ್ಲ ಬರದ ಹಾಗೆ ನೋಡ್ಕೊಳ್ಬೇಕು. ಎರಡನೇದು, ದನಗಳಿಗೆ 14 ವರ್ಷ ತುಂಬಿರಬೇಕು. ಅಂದ್ರೆ 14 ವರ್ಷದವರೆಗೆ ಮಾತ್ರ ಮಾತೆ. 14 ವರ್ಷ ಆಗ್ಬಿಟ್ರೆ ಕಡಿಬಹುದು ನೀವು. ಇವರು ಗೋಪ್ರೀತಿ ಎಲ್ಲಿ ನಿಜ ಸುಳ್ಳು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ, ಆ 2 ಕಂಡೀಷನ್. ಬಟ್ ಮುಸ್ಲಿಮ್ಸ್ ಹೇಳೋ, ಅಯ್ಯೋ ಬೇಡವೇ ಬೇಡ, ನೀವು ಯಾವ ಷರತ್ತನ್ನು ನಿಯಮಗಳನ್ನು ಸಡಿಲಿಸೋದು ಬೇಡ, ನಾವು ಖರೀದಿ ಮಾಡಿ ಸುಮ್ಮನೆ ಬಯಸ್ಕೊಳ್ಳೋದು ಬೇಡ, ದ್ವೇಷ ಕಟ್ಕೊಳ್ಳೋದು ಬೇಡ, ಅದು ನಿಮ್ಮ ಮಾತೆ, ನೀವೇ ಇಟ್ಕೊಳ್ಳಿ, ನೀವೇ ಸಾಕೊಳ್ಳಿ, ನಮಗೆ ಬೇಡ, ನಮಗೆ ಬೀಫೇ ಬೇಡ, ಕುರಿ ಸಾಕು. ಕುರಿ ಕಾಸಿಲ್ಲ ಅಂದ್ರೆ ಕೋಳಿಯಲ್ಲಿ ಮುಗಿಸ್ಕೊಳ್ತೀವಿ, ಬಿರಿಯಾನಿ, ಚಿಕನ್ ಬಿರಿಯಾನಿ ತಿನ್ಕೊಂಡು ಹಬ್ಬ ಆಚರಿಸ್ಕೊಳ್ತೀವಿ, ಸಾಕು ನಮಗೆ, ನೀವು ಹೊರಡಿ ಸ್ವಾಮಿ ಅಂತಂದ್ರು. ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ರೈತರಿಗೆ ದೊಡ್ಡ ನಷ್ಟ ಆಗೋಯ್ತು. ಯಾಕಂದ್ರೆ ಇಡೀ ದೇಶದಲ್ಲಿ 30-50 ಸಾವಿರ ಕೋಟಿ ಬಕ್ರೀದ್ಗೆ ಮಾಂಸ ವ್ಯಾಪಾರ ಆಗತ್ತೆ. ಅದರಲ್ಲಿ ದನಗಳದ್ದು 20-30 ಸಾವಿರ ಕೋಟಿ ಬಿಸ್ನೆಸ್. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಇನ್ನೊಂದು ಬೇಕಾದ್ರೆ ನೀವು ಹುಡುಕಿ ನೋಡಬಹುದು. ಆ ಮಟ್ಟಕ್ಕೆ ಲಾಸ್ ಆಗೋಯ್ತು ಪಶ್ಚಿಮ ಬಂಗಾಳದಲ್ಲಿ. ಆ ಗಾಳಿ ಹಾಗೆ ಹೈದರಾಬಾದ್ಗೆ ತಲುಪ್ತು, ಆಂಧ್ರ ಪ್ರದೇಶದ ತೆಲಂಗಾಣದ ಹೈದರಾಬಾದ್. ಅಲ್ಲಿಯೂ ಸಹ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಯಿತು. ರೈತರು ಬೆಚ್ಚಿ ಬಿದ್ದೋದ್ರು. ಹಂಗೇ ಬಂದು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತದೆ.
ಕಳೆದ ವಾರ ನೀವು ನೋಡಿರ್ತೀರಿ, ವಿಡಿಯೋ ಎಲ್ಲ ಕಡೆ ವೈರಲ್ ಆಯ್ತು. ಹಾಸನದ ದನದ ಮಾರುಕಟ್ಟೆಯಲ್ಲಿ ರೈತರು ಆಕ್ರೋಶಭರಿತವಾಗಿ ಬೈತಾ ಇದ್ದಾರೆ. ಸರ್ಕಾರನಾದ್ರೂ ಕೊಂಡ್ಕೊಳ್ಬೇಕು, ಯಾವನಾದ್ರೂ ಕೊಂಡ್ಕೊಳ್ಬೇಕು, ಈ ದನಗಳನ್ನ ಕಟ್ಕೊಂಡು ನಾವೇನ್ ಮಾಡೋದು ಅಂತ. ಮುಸ್ಲಿಮರು ನಮಗೆ ಬೇಡವೇ ಬೇಡ. ಇಲ್ಲೂ ಅದೇ ನಿರ್ಧಾರ ಮಾಡಿದ್ರು, ಸಾಮೂಹಿಕ ನಿರ್ಧಾರ. ನಾವು ಹಸು, ದನ, ಎತ್ತು ಈ ತರದ್ದು ಏನನ್ನು ಬಲಿ ಕೊಡಲ್ಲ. ಕುರಿ ಕೊಟ್ಕೊಳ್ತೀವಿ, ಮೇಕೆ ಕೊಟ್ಕೊಳ್ತೀವಿ, ಮುಗೀತು ಕೇಸ್. ನಮ್ಮನ್ನು ತಲೆ ತಿನ್ಬೇಡಿ, ಬಿಟ್ಟುಬಿಡಿ ನಮ್ಮನ್ನ ಅಂದರು. ಕರ್ನಾಟಕದಲ್ಲಿಯೂ ಸಹ ಅದೇ ರೀತಿಯಾದಂತಹ ನಷ್ಟ ಉಂಟಾಯ್ತು ರೈತರಿಗೆ. ಒಂದು ದನ ಮಾರೋಕ್ಕಾಗ್ತಿಲ್ಲ ಇವತ್ತು, ಕೊಂಡ್ಕೊಳ್ಳೋರೇ ಇಲ್ಲ. ಇದರ ನಡುವೆ ರೈತರಿಗೆ ಫುಲ್ ಸಿಟ್ಟು, ಪಿತ್ತ ಎಲ್ಲ ಉತ್ತುಂಗದಲ್ಲಿದೆ. ಈ ಗೋರಕ್ಷಣೆ ಅಂತ ಹೇಳ್ಕೊಂಡು ಓಡಾಡುವ ಪುಂಡರು, ಲುಚ್ಚ ಲಫಂಗಗಳು, ಭಯೋತ್ಪಾದಕರ ಕೈಗೆ ಸಿಕ್ಕಿದ್ರೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ರೈತರು ಮನಸ್ಸು ಮಾಡಿ ಕಾಯ್ತಿದ್ದಾರೆ. ಅಂತಹ ಒಂದು ಸನ್ನಿವೇಶ ನಿನ್ನೆ ಕ್ರಿಯೇಟ್ ಆಯಿತು ಕೊಪ್ಪಳದಲ್ಲಿ ಒಬ್ಬ ರೈತ, ಹಿಂದೂ ರೈತ ದನ ಸಾಗಿಸ್ತಾ ಇದ್ರು ಪಾಪ. ಅವರ ಗಾಡಿಯನ್ನ ಜೋರಾಗಿ ಫಾಲೋ ಮಾಡ್ಕೊಂಡು ಬಂದು ಅವರು ಆಕ್ಸಿಡೆಂಟ್ ಆಗೋ ರೀತಿಯಲ್ಲೆಲ್ಲ ಅಡ್ಡ ಬಂದು ನಿಲ್ಲಿಸಿ 60-70 ಸಾವಿರ ಬೇಡಿಕೆ ಇಟ್ರಂತೆ. ರೈತರೇ ಆರೋಪ ಮಾಡ್ತಿರೋದು, ಅದೇ ವಿಡಿಯೋದಲ್ಲಿ ಆರೋಪ ಮಾಡ್ತಿದ್ದಾರೆ. ರೈತರಿಗೆ ಬಂತು ಸಿಟ್ಟು, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಫ್ ಕ್ಯಾಮರಾ ಆನ್ ಆಗೋದಕ್ಕಿಂತ ಮೊದಲು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಂತೆ ಈ ಗೋ ಭಯೋತ್ಪಾದಕರಿಗೆ, ಲುಚ್ಚ ಲಫಂಗಗಳಿಗೆ. ಯಾವಾಗ ಅವ್ರಿಗೆ ರೈತರಿಂದ ಟ್ರೀಟ್ಮೆಂಟ್ ಆಯ್ತೋ, ಗಡ್ಡ 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 ನಡ್ಕೊಂಡು ಕೈ ಮುಕ್ಕೊಂಡು, ಅಯ್ಯೋ ಅಣ್ಣ ಸ್ವಾಮಿ ನಾವಲ್ಲ, ಈಗಲ್ಲ ಹಾಗಲ್ಲ, ಏನೇನೋ ಕಥೆಗಳನ್ನ ಕಟ್ಟಿಕೊಂಡು ಏನು ಎಂತ ಹೇಡಿಗಳು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಳ್ತಿದ್ರು ಆ ವಿಡಿಯೋದಲ್ಲಿ. ಸ್ಪಷ್ಟವಾಗಿ ನಾವು ಹೇಡಿಗಳು, ಒಬ್ಬ ಮುಸ್ಲಿಂ ಯಾರಾದ್ರೂ ಸಿಕ್ಕಿದ್ರೆ ನಾವು 50 ಜನ ಸೇರ್ಕೊಂಡು ಅವನನ್ನ ಹೊಡೆಯೋದು, ಬಾರಿಸೋದು, ಕೊಲ್ಲೋದು ಎಲ್ಲ ಮಾಡ್ತೀವಿ. ನೀವು ನಮಗೆ ಸಮವಾಗಿ ನಿಂತ್ಕೊಂಡ್ಬಿಟ್ರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾವು ಹೇಡಿ ಕುಟುಂಬದವರು, ನಾವು ಹೇಡಿ DNA. ನಾವು ಯಾರನ್ನ ನಂಬಿದೀವಿ ಅವರು ಹೇಡಿಗಳು, ನಮ್ಮನ್ನ ಯಾರು ಕಳಿಸಿದ್ದಾರೆ ಅವರು ಹೇಡಿಗಳು, ನಾವು ಯಾರನ್ನ ಆದರ್ಶವಾಗಿ ಪರಿಗಣಿಸ್ತೀವಿ ಅವರು ಹೇಡಿಗಳು, ಬ್ರಿಟಿಷರ ಏಜೆಂಟ್ಗಳು, ಬ್ರಿಟಿಷರ ಗುಲಾಮರು, ಅಂಥವರ ಸಂತತಿಗಳು ನಾವು ಅನ್ನೋದನ್ನ ಓಪನ್ ಆಗಿ ತೋರಿಸ್ಕೊಂಡ್ರು. ಸರಿಯಾಗಿ ಟ್ರೀಟ್ಮೆಂಟ್ ಬಿದ್ದಿದೆ. 2 ವಿಡಿಯೋ ವೈರಲ್ ಆಯ್ತು. ರೈತರು ತುಂಬಾ ಸೂಕ್ಷ್ಮವಾಗಿ ನಡ್ಕೊಂಡಿದ್ದಾರೆ, ಬುದ್ಧಿವಂತಿಕೆಯಿಂದ ನಡ್ಕೊಂಡಿದ್ದಾರೆ. ಯಾವಾಗ ಕ್ಯಾಮರಾ ಆನ್ ಮಾಡಬೇಕು, ಯಾವಾಗ ಕ್ಯಾಮರಾ ಆಫ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಲುವನ್ನಿಟ್ಕೊಂಡು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಇದು ಈಗ ಒಂದಷ್ಟು ಜನರಿಗೆ ತೊಡೆ ನಡಗಿಸ್ತಾ ಇದೆ. ಬಿಜೆಪಿಯಲ್ಲಿ ಇಂತಹ ಗೂಂಡಾಪಡೆಗಳನ್ನ ಕಟ್ಕೊಂಡಿರುವ ಲುಚ್ಚ ಲಫಂಗಗಳಲ್ಲಿ, RSS ನಲ್ಲಿ ಇನ್ನು ಏನೇನೋ ಇದಾವಲ್ಲ ಗುಂಪುಗಳು, ಆ ಗುಂಪುಗಳಲ್ಲೆಲ್ಲ ಕಡೆ ಈಗ ಭಯ ಶುರುವಾಗಿದೆ. ರೈತರನ್ನ ಹೇಗೆ ಫೇಸ್ ಮಾಡೋದು? ಪ್ರತಿ ವಾರ ಸಂತೆ ನಡೆದಾಗ ರೈತರು ದನಗಳನ್ನ ತಗೊಂಡು ಬಂದು ಮತ್ತೆ ವಾಪಸ್ ತಗೊಂಡು ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಅವ್ರ ಕೈಗೆ ಸಿಕ್ಕರು ಏನ್ ಗತಿ ನಮ್ದು ಅನ್ನುವಂತಹ ಭಯ ಇವ್ರನ್ನೆಲ್ಲ ಕಾಡಕ್ಕೆ ಶುರು ಮಾಡಿದೆ. ಮುಸ್ಲಿಮರು ಸಾಮೂಹಿಕ ನಿರ್ಧಾರ ತಗೊಂಡು ಇವರ ಅಟ್ಟಹಾಸಕ್ಕೆ ಅಂತ್ಯವನ್ನ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ರೈತರು ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು 6 ತಿಂಗಳಲ್ಲಿ ರೈತರು ಎಲ್ಲ ತಗೊಂಡು ಬೀದಿಗೆ ಬಿಟ್ಟುಬಿಡ್ತಾರೆ. ಇಲ್ಲ ತಹಸೀಲ್ದಾರ್ ಆಫೀಸು, DC ಆಫೀಸು, ಮುಖ್ಯಮಂತ್ರಿ ಕಚೇರಿ, ವಿಧಾನಸೌಧ ಎಲ್ಲ ಕಡೆ ತಂದು ಕಟ್ಟಿಬಿಡ್ತಾರೆ ಹಸುಗಳನ್ನ, ದನಗಳನ್ನ. ನೀವೇ ಮಾಡ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಆದ್ರೇನು, BJP ಸರ್ಕಾರ ಆದ್ರೇನು, ಈ ಕಾಂಗ್ರೆಸ್ ಸರ್ಕಾರ ಏನು ಸಾಚಾ ಸರ್ಕಾರ ಅಲ್ಲ. ಇವರ ಯೋಗ್ಯತೆಗೆ ಅಂತಹ ಪುಂಡರನ್ನ ಕಟ್ಟಿ ಹಾಕೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ಹೇಡಿಗಳ ಹಾಗೆ ನಡುಗುತ್ತಾರೆ ಅರೆಸ್ಟ್ ಮಾಡೋದಕ್ಕೆ. ಬರೀ FIR ಮಾಡ್ಬಿಟ್ಟು ತಪ್ಪಿಸ್ಕೊಂಡು ಓಡಾಡ್ಕೊಂಡಿರ್ತಾರೆ, FIR ತೋರಿಸಿ ಓಟ್ ಹಾಕ್ಸ್ಕೊಂಡಿರ್ತಾರೆ ಮುಸ್ಲಿಮರಿಂದ. ಅಂತಹ ಹೇಡಿ ಕಾಂಗ್ರೆಸ್, ಹೇಡಿ ಕುತಂತ್ರಿ ಈ ವಿಚಾರದಲ್ಲಿ. ಸೊ ಅವರಿಗೂ ತಕ್ಕ ಪಾಠ ರೈತರಿಂದ ಆಗತ್ತೆ, BJPಗಂತೂ ದೊಡ್ಡ ಪಾಠ ಆಗತ್ತೆ. ಇನ್ನು ಈ ಪುಂಡ ಪೋಖರಿ ಲುಚ್ಚ ಲಫಂಗಗಳಿಗೆ ಯಾವ ರೀತಿಯೆಲ್ಲ ಪಾಠ ಕಲಿಸ್ಬೇಕು ಆ ಎಲ್ಲ ರೀತಿಯಲ್ಲಿ ರೈತರು ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಇತ್ತೀಚಿನ ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ನಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾವೆ. ಇವೆಲ್ಲ ಸರಿ ಹೋಗಬೇಕು ಅಂತಂದ್ರೆ ಸರ್ಕಾರ ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು. ಒಂದೋ ಆ ನಿರುಪಯುಕ್ತ ದನಗಳನ್ನ ಸರ್ಕಾರನೇ ಪರ್ಚೇಸ್ ಮಾಡಿ ಅವುಗಳನ್ನ ಸಾಕಬೇಕು, ಇಲ್ಲ ಅವುಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಎರಡರಲ್ಲೊಂದು ಮಾಡಿಲ್ಲ ಅಂದ್ರೆ ರೈತರು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ದೊಡ್ಡ ಹೊರೆ ಮತ್ತು ಹೊಡೆತ ಎರಡೂ ಸಹ ಬೀಳ್ತವೆ. ಹಾಗಾಗಿ ಅವ್ರು ತಡ್ಕೊಳ್ಳಲ್ಲ ಅಷ್ಟೇ. ಸೊ ಇದಿಷ್ಟು
ದೇಶದಲ್ಲಿ ನಡೀತಾ ಇರುವಂತಹ ದನಗಳ ವಿಚಾರವಾಗಿ ಮುಸ್ಲಿಮರ ಸಾಮೂಹಿಕ ನಿರ್ಧಾರ, ಅದಕ್ಕೆ ಸಂಬಂಧಪಟ್ಟಂತಹ ಆಗಿರುವ ಬೆಳವಣಿಗೆಗಳು, ರೈತರ ಆಕ್ರೋಶ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಘಟನೆಗಳ ವಿವರ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.